ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂದಿರಾ ಏಕಾದಶಿಯ ಬಗ್ಗೆ ತಿಳ್ಕೊಳ್ಳೋಣ. ಇಂದಿರಾ ಏಕಾದಶಿ 2025ರಲ್ಲಿ ಯಾವಾಗ ಬಂದಿದೆ, ಶುಭ ಮುಹೂರ್ತ ಯಾವಾಗ, ಹಾಗೆ ಪೂಜೆಯ ಸಮಯ ಯಾವುದಿದೆ, ಹಾಗೆ ಕತೆ ಏನು, ಪೂಜೆಯ ವಿಧಿವಿಧಾನ ಹೇಗಿರಬೇಕು, ಉಪವಾಸ ಹೇಗೆ, ಉಪವಾಸದ ಪಾರಣ ಸಮಯ ಯಾವುದು, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಂದಿರಾ ಏಕಾದಶಿಯನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಂದು ಆಚರಣೆ ಮಾಡಲಾಗತ್ತೆ. ಇದನ್ನು ವಿಶೇಷವಾಗಿ ಪಿತೃದೋಷ ನಿವಾರಣೆ ಹಾಗೆ ಪೂರ್ವಜರ ಆತ್ಮಗಳ ಶಾಂತಿಗಾಗಿ ಉಪವಾಸ ಅಂತ ಕರೆಯಲಾಗತ್ತೆ. ಈ ವ್ರತವು ಪಿತೃಪಕ್ಷದ ಸಮಯದಲ್ಲಿ ಸಂಭವಿಸೋದ್ರಿಂದ ಹಾಗೆ ಬ್ರಹ್ಮವೈವರ್ತ ಪುರಾಣ ಮತ್ತು ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿರೋದ್ರಿಂದ ಇದನ್ನು ಪಿತೃಗಳಿಗಾಗಿ ಮುಡಿಪಾಗಿ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಮೊದಲನೇದಾಗಿ ಇಂದಿರಾ ಏಕಾದಶಿ ಅಂತ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇಂದಿರಾ ಏಕಾದಶಿಯನ್ನು ಪಿತೃಗಳಿಗಾಗಿ ಮುಡಿಪಾಗಿಟ್ಟಿದ್ದಾರೆ ಅಂತ ಹೇಳಲಾಗಿದೆ ಅಲ್ವಾ. ಇದನ್ನು ಮೋಕ್ಷಕ್ಕಾಗಿ ಆಚರಣೆ ಮಾಡಲಾಗತ್ತೆ. ಈ ದಿನದಂದು ವಿಷ್ಣುವನ್ನು ಪೂಜೆ ಮಾಡುವಂಥದ್ದು, ಉಪವಾಸವನ್ನು ಆಚರಣೆ ಮಾಡುವಂಥದ್ದು, ತರ್ಪಣ ಮತ್ತು ಪಿಂಡದಾನ ಮಾಡೋದರಲ್ಲಿ ವಿಶೇಷ ಮಹತ್ವ ಇದೆ ಅಂತ ಹೇಳಲಾಗಿದೆ. ಈ ವ್ರತವು ಪೂರ್ವಜರ ಮುಕ್ತಿಗೆ ಮತ್ತು ಪಿತೃದೋಷ ನಿವಾರಣೆಗೆ ಕಾರಣವಾಗುತ್ತೆ ಅಂತ ಕೂಡ ನಂಬಲಾಗಿದೆ. ಈ ಏಕಾದಶಿಯನ್ನು ಶ್ರಾದ್ದ ಪಕ್ಷದ ಸಮಯದಲ್ಲಿ ಅತ್ಯಂತ ಪುಣ್ಯದ ದಿನಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇಂದಿರಾ ಏಕಾದಶಿ 2025ರಲ್ಲಿ ಯಾವಾಗ ಬಂದಿದೆ ಅಂತ ನೋಡೋದಾದರೆ, ಏಕಾದಶಿ ತಿಥಿ ಆರಂಭವಾಗುವಂಥದ್ದು 2025ರ ಸೆಪ್ಟೆಂಬರ್ 17ನೇ ತಾರೀಕು ರಾತ್ರಿ 12 ಗಂಟೆ 24 ನಿಮಿಷಕ್ಕೆ, ಅಂದರೆ 12:24 AM 17th ಸೆಪ್ಟೆಂಬರ್ 2025. ಮತ್ತು ಏಕಾದಶಿ ತಿಥಿ ಕೊನೆಗೊಳ್ಳುವಂಥದ್ದು ಸೆಪ್ಟೆಂಬರ್ 17ನೇ ತಾರೀಕು ರಾತ್ರಿ 11 ಗಂಟೆ 41 ನಿಮಿಷಕ್ಕೆ. ಇದು ದೃಕ್ ಪಂಚಾಂಗದ ಪ್ರಕಾರ. ಇನ್ನು ಉದಯ ತಿಥಿಯ ಪ್ರಾರಂಭ ಆಗುವಂಥದ್ದು ಸೆಪ್ಟೆಂಬರ್ 17ನೇ ತಾರೀಕು. ಹಾಗಾಗಿ ಅವತ್ತಿನ ದಿನ ಸಂಪೂರ್ಣ ಏಕಾದಶಿಯು ಕೂಡ ಇರೋದ್ರಿಂದ ಸೆಪ್ಟೆಂಬರ್ 17ನೇ ತಾರೀಕು ಬುಧವಾರ ಇಂದಿರಾ ಏಕಾದಶಿಯನ್ನು ಆಚರಣೆ ಮಾಡಲಾಗತ್ತೆ. ಇನ್ನು ಉಪವಾಸ ಇರುವಂಥವರು ಆ ದಿನ ಸಂಪೂರ್ಣವಾಗಿ ಉಪವಾಸ ಇರ್ಬೋದು. ಆದಷ್ಟು ನಿರ್ಜಲ ಉಪವಾಸವನ್ನು ಮಾಡೋದಾದರೆ ಮಾಡಿ, ಇಲ್ಲ ಆಗೋದಿಲ್ಲ ಅಂತಂದರೆ ಹಣ್ಣು ಹಾಲನ್ನು ಸೇವಿಸ್ತಾ ಬೇಕಾದರೂ ಉಪವಾಸವನ್ನು ಮಾಡಬಹುದು. ಇನ್ನು ಉಪವಾಸದ ಪಾರಣ ಸಮಯ ಬಂದುಬಿಟ್ಟು ಸೆಪ್ಟೆಂಬರ್ 18ನೇ ತಾರೀಕು ಸೂರ್ಯೋದಯದ ನಂತರ, ಏಕೆಂದರೆ ಏಕಾದಶಿ 17ನೇ ತಾರೀಕು ರಾತ್ರಿ ಮುಗಿಯುತ್ತೆ ಅಲ್ಲ, ಹಾಗಾಗಿ ಪಾರಣ ಸಮಯ ಸೆಪ್ಟೆಂಬರ್ 18ನೇ ತಾರೀಕು ಸೂರ್ಯೋದಯ ನಂತರ ನೀವು ಉಪವಾಸವನ್ನು ಬಿಡಬಹುದು. ಇನ್ನು ಈ ಏಕಾದಶಿಯ ಕತೆ ಏನು ಅಂತ ನೋಡೋದಾದರೆ, ಪ್ರಾಚೀನ ಗ್ರಂಥಗಳ ಪ್ರಕಾರ ಪೂರ್ವಜರ ಆತ್ಮಗಳಿಗೆ ಶಾಂತಿಯನ್ನು ತರುವಂಥದ್ದು ಹಾಗೆ ಅವರ ಮೋಕ್ಷಕ್ಕೆ ಸಹಾಯ ಮಾಡುವುದು ಮುಖ್ಯ ಉದ್ದೇಶವಾಗಿರುವಂತಹ ಅತ್ಯಂತ ಮಂಗಳಕರ ಮತ್ತು ವಿಮೋಚನೆಯನ್ನು ನೀಡುವ ನಿರೂಪಣೆಯನ್ನು ಎತ್ತಿ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಈ ಕಥೆಯ ಆರಂಭ ಹೀಗಿರುತ್ತೆ. ಪ್ರಾಚೀನ ಕಾಲದಲ್ಲಿ ಅಂದರೆ ಸತ್ಯಯುಗದಲ್ಲಿ ಇಂದ್ರಸೇನ ಎಂಬ ನೀತಿವಂತ ರಾಜ ಮಾಹಿಷ್ಮತಿ ನಗರವನ್ನು ಆಳ್ತಾ ಇರ್ತಾನೆ. ಅವನು ವಿಷ್ಣುವಿನ ಮಹಾನ್ ಭಕ್ತನಾಗಿರ್ತಾನೆ. ಜೊತೆಗೆ ನಿರಂತರವಾಗಿ ಭಗವಂತನ ದೈವಿಕ ನಾಮಗಳನ್ನು ಜಪಿಸೋದ್ರಲ್ಲಿ ನಿರತನಾಗಿರ್ತಾನೆ. ಅವನ ಜನರು ಸಂತೋಷ ಮತ್ತು ಸಮೃದ್ಧರಾಗಿರ್ತಾರೆ. ಹಾಗೆ ಅವನ ಖ್ಯಾತಿಯು ಕೂಡ ಎಲ್ಲ ದಿಕ್ಕುಗಳಲ್ಲೂ ಹರಡಿರುತ್ತೆ. ಒಂದು ದಿನ ರಾಜ ಇಂದ್ರಸೇನನು ತನ್ನ ರಾಜಸಭೆಯಲ್ಲಿ ಕುಳಿತಿದ್ದಾಗ ದೇವರ್ಷಿ ನಾರದನು ಆಕಾಶದಿಂದ ಬರ್ತಾನೆ. ರಾಜನು ಅವನನ್ನು ಗೌರವದಿಂದ ಅರ್ಘ್ಯ ಪಾದ್ಯ ಮತ್ತು ಆಸನಗಳ ಕಾಣಿಕೆಗಳೊಂದಿಗೆ ಸ್ವಾಗತಿಸಿ, ಓ ಋಷಿ ಮಹರ್ಷಿಗಳೇ, ನಿಮ್ಮ ದೈವಿಕ ಸಾನ್ನಿಧ್ಯದಿಂದ ನನ್ನ ಎಲ್ಲ ತ್ಯಾಗಗಳು ಈಡೇರಿವೆ. ದಯವಿಟ್ಟು ನಿಮ್ಮ ಭೇಟಿಯ ಕಾರಣವನ್ನು ನನಗೆ ತಿಳಿಸಿ ಅಂತ ಕೇಳ್ಕೊಳ್ತಾನೆ. ಆಗ ನಾರದ ಮಹಾರಾಜರು ಅವರು ಇತ್ತೀಚೆಗೆ ಬ್ರಹ್ಮಲೋಕಕ್ಕೆ ಭೇಟಿ ನೀಡಿ ಯಮಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿ ಹಿಂತಿರುಗುವುದಾಗಿ ಹೇಳ್ತಾರೆ. ಇನ್ನು ಯಮರಾಜನು ಅವರನ್ನು ಗೌರವದಿಂದ ಸ್ವಾಗತಿಸ್ತಾನೆ. ಯಮರಾಜನ ಆಸ್ಥಾನದಲ್ಲಿ ನಾರದ ಮಹಾರಾಜರು ರಾಜನ ತಂದೆಯನ್ನು ಕಂಡು ಅವನು ಉಪವಾಸವನ್ನು ಮುರಿದ ತಪ್ಪಿನಿಂದ ಯಮಲೋಕದಲ್ಲಿ ವಾಸಿಸ್ತಾ ಇರ್ತಾರೆ. ಇನ್ನು ರಾಜನ ತಂದೆ ನಾರದ ಅವರನ್ನು ಕೇಳ್ಕೊಳ್ತಾರೆ, ಓ ನಾರದ್ರೆ, ದಯವಿಟ್ಟು ನನ್ನ ಮಗ ಇಂದ್ರಸೇನರ ಬಳಿಗೆ ಹೋಗಿ ಇಂದಿರಾ ಏಕಾದಶಿ ಉಪವಾಸವನ್ನು ಆಚರಿಸಲು ಜೊತೆಗೆ ಅದರ ಪುಣ್ಯವನ್ನು ನನಗೆ ಅರ್ಪಿಸಲು ಹೇಳಿ, ಇದರಿಂದ ನಾನು ಸ್ವರ್ಗವನ್ನು ಪಡಿಬಹುದು ಅಂತ ಹೇಳ್ತಾರೆ. ಆಗ ನಾರದರು ಇಡೀ ಸಂದೇಶವನ್ನು ತನ್ನ ಅರಮನೆಯಲ್ಲಿ ರಾಜ ಇಂದ್ರಸೇನರಿಗೆ ತಿಳಿಸ್ತಾರೆ. ಇದನ್ನು ಕೇಳಿದಂತಹ ರಾಜ ಇಂದ್ರಸೇನ ನಾರದ ಅವರನ್ನು ಇಂದಿರಾ ಏಕಾದಶಿಯನ್ನು
ಆಚರಿಸುವ ಸಂಪೂರ್ಣ ವಿಧಾನವನ್ನು ವಿವರಿಸಲು ಕೇಳ್ಕೊಳ್ತಾರೆ. ನಂತರ ನಾರದ ಮುನಿಗಳು ವ್ರತದ ಸಂಪೂರ್ಣ ವಿಧಿಯನ್ನು ವಿವರಿಸ್ತಾರೆ. ರಾಜನು ಪೂರ್ಣ ಭಕ್ತಿಯಿಂದ ಈ ಉಪವಾಸವನ್ನು ಮಾಡಿದಾಗ ಸ್ವರ್ಗದಿಂದ ಹೂವುಗಳು ಸುರಿಯುತ್ತೆ. ಅವನ ತಂದೆ ಗರುಡನ ಮೇಲೆ ವಿಷ್ಣು ಲೋಕಕ್ಕೆ ಏರ್ತಾರೆ. ಇನ್ನು ರಾಜ ಇಂದ್ರಸೇನನು ಧರ್ಮನಿಷ್ಠೆಯಿಂದ ಮತ್ತು ದುಃಖವಿಲ್ಲದೆ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಜೊತೆಗೆ ಅಂತಿಮವಾಗಿ ಸ್ವರ್ಗ ಲೋಕವನ್ನು ಕೂಡ ಪಡೀತಾರೆ. ಹಾಗಾಗಿನೇ ಅವತ್ತಿನಿಂದ ಇಂದಿರಾ ಏಕಾದಶಿ ಪ್ರಚಲಿತಗೊಳ್ಳುತ್ತೆ. ಯಾರು ಈ ಇಂದಿರಾ ಏಕಾದಶಿಯನ್ನು ಆಚರಣೆ ಮಾಡ್ತಾರೋ ಅವರ ಪಿತೃಗಳು ಸಂತೃಪ್ತರಾಗ್ತಾರೆ ಅಂತ ಹೇಳಲಾಗತ್ತೆ. ಜೊತೆಗೆ ಅವ್ರಿಗೂ ಕೂಡ ಈ ಮೋಕ್ಷವನ್ನು ಪಡೆಯೋ ಮಾರ್ಗ ಇದು ಒಂದು ಅಂತಲೇ ಹೇಳಬಹುದು. ಇನ್ನು ಇಂದಿರಾ ಏಕಾದಶಿಯ ಆಚರಣೆಗಳು ಹೇಗಿರುತ್ತೆ ಅಂತಂದರೆ, ಏಕಾದಶಿಯ ಬೆಳಗ್ಗೆ ಬೇಗನೆ ಎದ್ದು ನಿಷ್ಠಾವಂತ ಮನಸ್ಸಿನಿಂದ ಸ್ನಾನವನ್ನು ಮಾಡಿ ಮಧ್ಯಾಹ್ನದ ಸಮಯದಲ್ಲಿ ಒಂದು ಬಾರಿ ಏಕಾಗ್ರ ಚಿತ್ತದಿಂದ ಊಟವನ್ನು ಮಾಡಿ ರಾತ್ರಿ ನೆಲದ ಮೇಲೆ ಮಲಗಬೇಕಾಗತ್ತೆ. ಇದಲ್ಲದೆ ಈ ಬೇರೆ ಏಕಾದಶಿಯ ವ್ರತವನ್ನು ಹೇಗೆ ಆಚರಣೆ ಮಾಡ್ತಿರೋ ಅಂದರೆ ವಿಷ್ಣುವಿನ ಪೂಜೆ ಆಗಿರಬಹುದು, ಅದೇ ರೀತಿ ಈ ಏಕಾದಶಿಯಲ್ಲೂ ಸಹ ವಿಷ್ಣುವಿನ ಪೂಜೆಯನ್ನು ಮಾಡಿ ವಿಷ್ಣುಗೆ ತುಳಸಿ ಹಾರವನ್ನು ಅರ್ಪಿಸಿ ಆ ಅರ್ಘ್ಯವನ್ನು ಅರ್ಪಿಸಿ ಜೊತೆಗೆ ಅವರಿಗೆ ಆರತಿಯನ್ನು ಮಾಡಿ ಈ ಏಕಾದಶಿಯನ್ನು ಆಚರಣೆ ಮಾಡಬಹುದು. ಜೊತೆಗೆ ಈ ಒಂದು ಮಂತ್ರದ ಮೂಲಕ ಉಪವಾಸದ ಪ್ರತಿಜ್ಞೆಯನ್ನು ತಗೊಳ್ಬೇಕಾಗತ್ತೆ. ಆ ಮಂತ್ರ ಹೀಗಿದೆ: ಆದ್ಯಾಸ್ತಿತ್ವ ನಿರಾಹಾರ ಸರ್ವಭೋಗ ವಿವರ್ಜಿತ. ಅಂದರೆ, ಓ ಕಮಲದ ಕಣ್ಣಿನ ಭಗವಾನ್ ನಾರಾಯಣನೇ, ಇಂದು ನಾನು ಆಹಾರವಿಲ್ಲದೆ ಮತ್ತು ಭೋಗಗಳಿಂದ ದೂರವಿದ್ದೇನೆ. ಮತ್ತು ನಾಳೆ ನಾನು ಊಟವನ್ನು ಮಾಡ್ತೇನೆ. ಓ ಅಚ್ಯುತ, ನನಗೆ ಆಶ್ರಯವನ್ನು ನೀಡು ಅಂತ ಇದನ್ನು ಉಪವಾಸದ ಪ್ರತಿಜ್ಞೆಯನ್ನು ತಗೊಳ್ಬೇಕಾಗತ್ತೆ. ಇದಾದ ನಂತರ ಧೂಪ ಮತ್ತು ಸುಗಂಧ ದ್ರವ್ಯಗಳಿಂದ ಹರಿಕೇಶ ದೇವರನ್ನು ಪೂಜಿಸಿ ಜೊತೆಗೆ ರಾತ್ರಿಯಲ್ಲಿ ದೇವರ ಬಳಿ ಜಾಗರಣೆಯನ್ನು ಮಾಡಬಹುದು. ಇನ್ನು ದ್ವಾದಶಿಯಂದು ಬೆಳಗ್ಗೆ ಮತ್ತೆ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸಿ ಬ್ರಾಹ್ಮಣರಿಗೆ ಊಟವನ್ನು ಹಾಕಿ ನಂತರ ನಿಮ್ಮ ಕುಟುಂಬ ಸಂಬಂಧಿಕರು ಮತ್ತು ಮಕ್ಕಳೊಂದಿಗೆ ಮೌನವಾಗಿ ನಾವು ಉಪವಾಸವನ್ನು ಮುರಿದು ಊಟವನ್ನು ಸ್ವೀಕರಿಸಬಹುದು. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಮಗಾಗುವಂತಹ ಪ್ರಯೋಜನಗಳು ಏನು ಅಂತಂದರೆ, ಮೊದಲನೇದಾಗಿ ಪಿತೃದೋಷವನ್ನು ನಿವಾರಣೆ ಮಾಡುತ್ತೆ, ಜೊತೆಗೆ ಪೂರ್ವಜರಿಗೆ ಮೋಕ್ಷವನ್ನು ನೀಡುತ್ತೆ ಅಂತ ಹೇಳಲಾಗಿದೆ. ಇನ್ನು ಭಕ್ತನ ಎಲ್ಲ ಪಾಪಗಳನ್ನು ನಾಶ ಮಾಡಿ ಪುಣ್ಯವನ್ನು ದಯಪಾಲಿಸುತ್ತದೆ ಈ ಏಕಾದಶಿ. ಇನ್ನು ಗರುಡ ಪುರಾಣದ ಪ್ರಕಾರ ಈ ವ್ರತವು ಶ್ರಾದ್ದಕ್ಕೆ ಸಮಾನವಾದ ಪುಣ್ಯವನ್ನು ನೀಡುತ್ತೆ ಅಂತಲೇ ಹೇಳಬಹುದು. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಆತ್ಮವನ್ನು ಕೂಡ ಶುದ್ಧೀಕರಿಸ್ಕೋಬಹುದು. ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವನ್ನಾಗಿ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಮಗೆ ಒಂದು ಆ ಪುಣ್ಯದ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗತ್ತೆ. ಕುಟುಂಬದಲ್ಲಿ ಶಾಂತಿ, ಮಾನಸಿಕ ಸ್ಥಿರತೆ ಮತ್ತು ದೈವಿಕ ಆಶೀರ್ವಾದಗಳನ್ನು ಕೂಡ ಇದು ತರುತ್ತೆ. ಶ್ರಾದ್ದ ಪಕ್ಷದ ಸಮಯದಲ್ಲಿ ಪಿಂಡದಾನಕ್ಕೆ ಬದಲಿಯಾಗಿ ಕಾರ್ಯನಿರ್ವಹಿಸುತ್ತೆ ಈ ಏಕಾದಶಿ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಲ್ಲದ ದಂಪತಿಗಳು ಸಂತತಿಯೊಂದಿಗೆ ಆಶೀರ್ವಾದವನ್ನು ಪಡ್ಕೊಳ್ಬಹುದು. ವಿಷ್ಣುವಿನ ಮೇಲಿನ ಭಕ್ತಿಯು ಅತ್ಯುನ್ನತ ರೂಪವನ್ನು ಪಡೆಯಲು ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಈ ವ್ರತದ ವಿಧಿ ಹೇಗೆ ಅಂತ ಅಂದರೆ, ವ್ರತದ ಸಂಕಲ್ಪ ಅಂದರೆ ಉಪವಾಸದ ಸಂಕಲ್ಪವನ್ನು ತಗೊಂಡಿರ್ತೀರ. ಏಕಾದಶಿಯ ದಿನ ಬೆಳಗ್ಗೆ ಸ್ನಾನವನ್ನು ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಇಂದಿರಾ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡ್ತೀನಿ ಅನ್ನುವ ಪ್ರತಿಜ್ಞೆಯನ್ನು ತಗೊಳ್ಬೇಕಾಗತ್ತೆ. ಇನ್ನು ನಮ್ಮ ಮನಸ್ಸನ್ನು, ಮಾತನ್ನು ಜೊತೆಗೆ ಕಾರ್ಯಗಳಲ್ಲೂ ಕೂಡ ನಾವು ಶುದ್ಧರಾಗಿರಬೇಕು. ವಿಷ್ಣುವಿನ ವಿಗ್ರಹಕ್ಕೆ ತುಳಸಿ ಎಲೆಗಳನ್ನು ಅರ್ಪಿಸಿ, ಹಳದಿ ಹೂವುಗಳನ್ನು ಅರ್ಪಿಸಿ, ಶ್ರೀಗಂಧ, ಧೂಪ, ದೀಪ, ಸಕ್ಕರೆ ಮಿಠಾಯಿ, ಹಣ್ಣುಗಳು ಇತ್ಯಾದಿಗಳನ್ನು ನಾವು ಅರ್ಪಿಸಿ ವಿಷ್ಣುಗೆ ನಾವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಅವತ್ತಿನ ದಿನ ಇಡೀ ವಾತಾವರಣವನ್ನು ಶುದ್ಧೀಕರಿಸಲು ಶಂಖವನ್ನು ಬಳಸಿ ನೀರನ್ನು ಸಿಂಪಡಿಸಿ, ಜೊತೆಗೆ ಪೂಜೆಯನ್ನು ಮಾಡಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ತುಳಸಿ ದಳಗಳನ್ನು ಅರ್ಪಿಸಬೇಕಾಗತ್ತೆ. ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆಯನ್ನು ಕೂಡ ನಾವು ಪಠಣೆ ಮಾಡಬಹುದು. ಇನ್ನು ಭಕ್ತಿಗೀತೆಗಳನ್ನು ಆ ದಿನ ಹಾಡ್ತಾ ವಿಷ್ಣುವನ್ನು ಸಂತೃಪ್ತಿಗೊಳಿಸಬಹುದು. ಪೂರ್ವಜರ ಹೆಸರಿನಲ್ಲಿ ದೀಪವನ್ನು ಹಚ್ಚಿ ಹಸಿ ಹಾಲು, ಎಳ್ಳು, ಹೂವುಗಳು ಮತ್ತು ಸಾಧ್ಯವಾದರೆ ಅಕ್ಕಿಯನ್ನು ಕೂಡ ಬಳಸಿ ಪಿಂಡದಾನವನ್ನು ಮಾಡಬಹುದು.
ಓಂ ಪಿತೃಭ್ಯ ಸ್ವಾಹ ಅಂತ ಜಪಿಸುವಾಗ ನೀರನ್ನು ಅರ್ಪಣೆ ಮಾಡಬೇಕಾಗತ್ತೆ. ಇನ್ನು ಉಪವಾಸದ ನಿಯಮಗಳು ಹೇಗಿದೆ ಅಂತಂದರೆ, ನೀರಿಲ್ಲದ ಅಥವಾ ಹಣ್ಣು ಆಧಾರಿತ ಉಪವಾಸವನ್ನು ಆಚರಣೆ ಮಾಡಬಹುದು. ಧಾನ್ಯಗಳು ಮತ್ತು ತಾಮಸಿಕ ಆಹಾರಗಳನ್ನು ಸಂಪೂರ್ಣವಾಗಿ ಆದಷ್ಟು ತಪ್ಪಿಸಿ ದಿನವಿಡೀ ಆಂತರಿಕ ಶುದ್ಧತೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಜೊತೆಗೆ ಬ್ರಾಹ್ಮಣರು ಅಥವಾ ಹಸುಗಳಿಗೆ ಸೇವೆಯನ್ನು ಮಾಡಿ ದಾನವನ್ನು ಕೊಡಬಹುದು. ಆಹಾರ, ಬಟ್ಟೆ ಮತ್ತು ಹಣವನ್ನು ಕೂಡ ದಾನವನ್ನು ಮಾಡಬಹುದು. ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ಉಪವಾಸವನ್ನು ಕೊನೆಗೊಳಿಸಬಹುದು. ಇನ್ನು ಈ ದಿನ ನಾವು ಪಠಿಸಬೇಕಾದಂತಹ ಮುಖ್ಯ ಮಂತ್ರಗಳು ಯಾವ್ಯಾವು ಅಂತಂದರೆ, ಮೊದಲನೇದು ಸಿಂಪಲ್ ಆಗಿರುವಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ. ಎರಡನೇದು ಓಂ ಪಿತೃಭ್ಯ ನಮಃ. ಮೂರನೇದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನೋಡಿದ್ರಲ್ಲ, ಇದಿಷ್ಟು ಇಂದಿರಾ ಏಕಾದಶಿಯ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಹರೇ ಕೃಷ್ಣ.